ಕಾಲ್ ಕೆರೆದು ಯುದ್ಧಕ್ಕೆ ನಿಂತು ಟ್ರಂಪ್ ಎಡವಟ್ಟು. ಸಂಘರ್ಷದಲ್ಲಿ ವಿಶ್ವದ ದೊಡ್ಡಣ್ಣ ಯೂಟರ್ನ್. ಅತಂತ್ರ ಸ್ಥಿತಿಯಲ್ಲಿ ಆಪರೇಷನ್ ಎಪಿಕ್ ಫ್ಯೂರಿ. ಇದುವೇ ಇವತ್ತಿನ ಚಂದ್ರಗದ ಮೊದಲ ಸ್ಟೋರಿ. ಟ್ರಂಪ್ ಯೂಟರ್ನ್. ಸರಿಯಾಗಿ ಒಂದು ತಿಂಗಳ ಹಿಂದೆ ಯುದ್ಧವನ್ನು ಆರಂಭಿಸಿದಾಗ ಅಮೆರಿಕ ಅಧ್ಯಕ್ಷರು ಅಂದ್ಕೊಂಡಿದ್ರು ಈ ಯುದ್ಧ 48ರಿಂದ 72 ಗಂಟೆಯಲ್ಲಿ ಮುಗಿದು ಹೋಗುತ್ತೆ ಅಂತ ಹೇಳಿ. ಆದರೆ 30 ದಿವಸಗಳು ಕಳೆದ್ವು. ಆದರೆ ಇನ್ನೂ ಯುದ್ಧಕ್ಕೆ ಯಾವುದೇ ಅಂತಿಮ ಸ್ವರೂಪಗಳು ಗೋಚರಿಸ್ತಾ ಇಲ್ಲ. ಇರಾನ್ ಎಲ್ಲೂ ಕೂಡ ಕದನ ವಿರಾಮವನ್ನ ಘೋಷಣೆ ಮಾಡಲಿಲ್ಲ. ಅಮೆರಿಕ ಅಧ್ಯಕ್ಷರು ಕದನ ವಿರಾಮವನ್ನ ಬೇರೆ ಬೇರೆ ಸ್ವರೂಪಗಳ ಕಂಡೀಷನ್ಗಳನ್ನು ಆಧರಿಸಿ ಕದನ ವಿರಾಮವನ್ನ ತಮ್ಮ ಕಡೆಯಿಂದಲೇ ಘೋಷಣೆ ಮಾಡಿದ್ರು. ಮಾತುಕತೆ ಫಲಪ್ರದವಾಗ್ತಾ ಇದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರೇ ಹೇಳ್ತಾ ಹೋದ್ರು. ಇರಾನ್ ಅವರು ಕೇಳ್ತಾ ಇದ್ರು ಎಲ್ಲಿ ನಡೀತಿದೆ ಮಾತುಕತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರ ಪ್ರಶ್ನೆಗಳು, ಕುಹಕಗಳು, ದಾಳಿಗಳು ಇವೆಲ್ಲವೂ ಕೂಡ ಮುಂದುವರೆದವು. ಇಸ್ರೇಲ್ ಈ ಮಾತುಕತೆಗೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಇರಾನ್ ಮೇಲೆ ಮುಖಿ ಬೀಳ್ತಾನೆ ಇದೆ. ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಭಾಗದಲ್ಲಿ ನಡೀತಿದ್ರೆ, ಮತ್ತೊಂದು ಕಡೆಯಲ್ಲಿ ಯುದ್ಧ ನಿಲುಗಡೆಯ ಕಡೆಗೆ ಹೋಗ್ತಾ ಇದೆ ಅನ್ನುವ ರೀತಿಯ ವರ್ತನೆಯೂ ಕೂಡ ಗೋಚರಿಸ್ತಾ ಇದೆ. ಆ ಕಡೆ ಪೂರ್ಣ ಮನಸ್ಸಿನ ಯುದ್ಧವೂ ನಡೀತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಪೂರ್ಣ ಮನಸ್ಸಿನಿಂದ ಇದನ್ನ ನಿಲ್ಲಿಸುವ ಪ್ರಯತ್ನವೂ ಕೂಡ ನಡೀತಾ ಇಲ್ಲ. ನಿಜಕ್ಕೂ ಈ ಯುದ್ಧ ಯಾರಿಗೆ ಬೇಕಿತ್ತು, ಯಾವ ಕಾರಣಕ್ಕಾಗಿ ಬೇಕಿತ್ತು ಅನ್ನುವಂತಹ ಮೂಲ ಪ್ರಶ್ನೆಗಳಿಗೆ ಇದುವರೆಗೆ ಉತ್ತರವೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ರೋಚಕ ಘಟ್ಟವನ್ನು ತಲುಪಿರುವಂಥದ್ದು ಮಧ್ಯಪ್ರಾಚ್ಯದ ಮಹಾಯುದ್ಧ ಈಗ ನಿಜಕ್ಕೂ ಕೂಡ ರೋಚಕ ಘಟ್ಟಕ್ಕೆ ತಲುಪಿದೆ. ಯಾಕಂದ್ರೆ ಅರ್ಧದಲ್ಲೇ ಯುದ್ಧ ನಿಲ್ಲಿಸುವುದರ ಬಗ್ಗೆ ಟ್ರಂಪ್ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಈ ಯುದ್ಧ ಅಷ್ಟು ಬೇಗನೆ ಮುಗಿಯುವಂಥದ್ದಲ್ಲ. ಯಾಕಂದ್ರೆ ಇದನ್ನ 3 ದಿವಸದಲ್ಲೋ 6 ದಿವಸದಲ್ಲೋ ಮುಗಿಸಿರ್ತಿದ್ರೆ ಟ್ರಂಪ್ಗೆ ಅದು ದೊಡ್ಡ ದಿಗ್ವಿಜಯವೇ ಆಗಿ ಹೋಗ್ತಿತ್ತು. ಆದರೆ 30 ದಿವಸಗಳ ನಂತರವೂ ಕೂಡ ಯುದ್ಧ ಯಾವ ಕಡೆಗೆ ನಿಜಕ್ಕೂ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅಮೆರಿಕದ ಅಧ್ಯಕ್ಷರಿಗೂ ಇಲ್ಲ, ಇಸ್ರೇಲ್ನ ಪ್ರಧಾನಮಂತ್ರಿಗೂ ಕೂಡ ಇಲ್ಲ. ಅಷ್ಟೇ ಏಕೆ ಇರಾನ್ನ ಸುಪ್ರೀಂ ಲೀಡರ್ಗೂ ಕೂಡ ಈ ಯುದ್ಧದಲ್ಲಿ ತಾವು ಹೇಗೆ ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಗಳಿಲ್ಲ. ಜಗತ್ತನ್ನ ಸುಡ್ತಾ ಇದೆ ಟ್ರಂಪ್ ಹತಾಶೆಯ ನಿರ್ಧಾರ. ಯಾಕಂದ್ರೆ ಟ್ರಂಪ್ಗೆ ಇಲ್ಲಿ ಇರಾನ್ ಮೇಲೆ ಅಧಿಕಾರವನ್ನ ಸಾಧಿಸುವಂತಹ, ಇರಾನನ್ನ ಬಗ್ಗು ಬಡಿದು ಅದರ ಮೂಲಕವಾಗಿ ತೈಲ ಸಾಮ್ರಾಜ್ಯದ ಮೇಲಿನ ಸಂಪೂರ್ಣ ಪಾರುಪತ್ಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದ್ವು. ಆದರೆ ಈಗ ಅಡಕತ್ತರಿಯಲ್ಲಿ ದೊಡ್ಡಣ್ಣ ಸಿಕ್ಕಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ. ಹೇಗೆ, ಯಾವ ಕಾರಣಕ್ಕಾಗಿ, ಏನಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಹಳ ಮುಖ್ಯವಾಗಿ ಟ್ರಂಪ್ ಇಲ್ಲಿ ಯೂಟರ್ನ್ ಕಡೆಗೆ ಹೋಗ್ತಾ ಇರುವಂಗೆ ಭಾಸವಾಗ್ತಾ ಇದೆ. ಇರಾನ್ ಮೇಲೆ ಯುದ್ಧ ಸಾರಿ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಯಾಕಂದ್ರೆ ಈ ಯುದ್ಧ ಅಮೆರಿಕದ ಸುಪ್ರೀಮಸಿಗಾಗಿ ನಡೆಸ್ತಾ ಇರುವಂತಹ ಯುದ್ಧ ಮತ್ತು ಅಮೆರಿಕ ತಾನು ಅಂದುಕೊಂಡಂತಹ ರೀತಿಯಲ್ಲಿ 48 ಗಂಟೆಗಳ ಒಳಗೆ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಆಯತುಲ್ಲಾ ಅಲಿ ಖಮೇನಿ ಅವರನ್ನ ಕೊಂದು ಹಾಕೋದ್ರಲ್ಲಿ ಯಶಸ್ವಿಯಾಯಿತು. ಆದರೆ ಖಮೇನಿ ಹತ್ಯೆಯೊಂದಿಗೆ ಇರಾನ್ ಸಂಪೂರ್ಣವಾಗಿ ಸರೆಂಡರ್ ಆಗೋದ್ರ ಕಡೆಗೆ ಹೋಗಲಿಲ್ಲ. ಬದಲಿಗೆ ಇರಾನ್ ಸೋಲೊಪ್ಪದ ದೇಶವಾಗಿ ತನ್ನ ಯುದ್ಧವನ್ನು ಮುಂದುವರಿಸಿದೆ. ಸಂಧಾನ ಪ್ರಸ್ತಾವನೆಗೂ ಕೂಡ ಅದು ಡೋಂಟ್ ಕೇರ್ ಅನ್ನುವಂತಹ ರೀತಿಯಲ್ಲಿದೆ. ನಾವು ಕೇರ್ ಮಾಡಲ್ಲ, ನಾವು ಇದಕ್ಕೆ ಸೊಪ್ಪು ಹಾಕಲ್ಲ ಅನ್ನುವಂತಹ ರೀತಿಯಲ್ಲಿದ್ದಾರೆ. ಇರಾನ್ ನಡೆಯಿಂದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಕಂಗಾಲಾಗಿದ್ದಾರೆ. ಅವ್ರು ಅಂದ್ಕೊಂಡಿದ್ರು ನಾವು 15 ದಿವಸಗಳ ತೀವ್ರ ದಾಳಿಯ ನಂತರ ಈ ರೀತಿಯಾದಂತಹ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದರೆ ತತ್ಕ್ಷಣಕ್ಕೆ ಇರಾನ್ ಕೂಡ ಅದರ ಅವಕಾಶವನ್ನು ಬಳಸಿಕೊಳ್ಳಬಹುದೇನೋ, ಆ ಮೂಲಕ ಅವರು ಕೂಡ ಮಾತುಕತೆಯ ದಾರಿಗೆ ಬಂದು ನಿಲ್ಲಬಹುದು ಅಂತೇಳಿ. ಆದರೆ ಅದು ನಡೀತಾ ಇಲ್ಲ. ಯುದ್ಧ ನಿಲ್ಲಿಸೋದಕ್ಕೂ ಆಗೋದಿಲ್ಲ, ಆದರೆ ಮುಂದುವರಿಸೋದಕ್ಕೂ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕಂತೂ ಅಮೆರಿಕ ಅಧ್ಯಕ್ಷರಿಗೆ ಎದುರಾಗಿದೆ. ಕಾರಣ ಅಮೆರಿಕದ ಒಳಗಡೆ ನಡೀತಾ ಇರುವಂತಹ ಆಂತರಿಕವಾಗಿರುವ ವಿರೋಧ ತೀವ್ರ ಸ್ವರೂಪಕ್ಕೆ ಪಡ್ಕೊಳ್ತಾ ಇದೆ. ಮೊದಲ ಬಾರಿಗೆ ಯುದ್ಧದಿಂದ ಹಿಂದಕ್ಕೆ ಸರಿಯೋದ್ರ ಬಗ್ಗೆ ಈಗ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಈ ಯುದ್ಧವನ್ನ ಯಾವುದೋ ರಷ್ಯಾ ಮತ್ತು ಉಕ್ರೇನ್ ಅವರು ನಡೆಸ್ತಾ ಇರುವಂತಹ ಯುದ್ಧದ ರೀತಿಯಲ್ಲಿ ಇದನ್ನ ಒಂದು 3 ವರ್ಷನೋ 6 ವರ್ಷನೋ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಯಲ್ಲಿ ಇದ್ದಂಗೆ ಗೋಚರಿಸ್ತಾ ಇಲ್ಲ. ಆಪರೇಷನ್ ಎಪಿಕ್ ಫ್ಯೂರಿ ಕೊನೆಗೊಳಿಸೋದ್ರ ಬಗೆಗಿನ ಮುನ್ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕೊಟ್ಟಿದ್ದಾರೆ. ಅವರು ಪಟಾಪಟ್ ರಿಸಲ್ಟ್ನ ನಿರೀಕ್ಷೆಯಲ್ಲಿದ್ರು. ಆದರೆ ಆ ರಿಸಲ್ಟ್ ಅವರು ಅಂದ್ಕೊಂಡಂತಹ ರೀತಿಯಲ್ಲಿ ಗೋಚರಿಸ್ತಾ ಇಲ್ಲ ಅನ್ನೋದು ವಾಸ್ತವ. ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ನ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರು ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ಅವರು ಸಂಪೂರ್ಣವಾಗಿ ಒಪ್ಕೊಳ್ತಾ ಇಲ್ಲ. ಏನು ಮಾಡೋದು ಅನ್ನೋದ್ರ ಬಗ್ಗೆ ಅಲ್ಲಿ ವಿರೋಧಗಳಿದ್ದಾವೆ. ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸೋದು ಬೇಡ ಅನ್ನುವಂತಹ ಮನವರಿಕೆಗೆ ಪ್ರಯತ್ನವನ್ನ ಇಸ್ರೇಲ್ ಮಾಡ್ತಾ ಇದೆ. ಈ ಯುದ್ಧ ನಡೆಸ್ತಾ ಇರುವಂತಹ ಉದ್ದೇಶ ಮತ್ತು ಇರಾನ್ ಏನು ಪರಮಾಣುಗಳನ್ನು ಹೊಂದೋದಕ್ಕೆ
ಪ್ರಯತ್ನಗಳನ್ನು ಮಾಡ್ತಾ ಇದ್ದು ಅದನ್ನು ಸಂಪೂರ್ಣ ಮಟ್ಟ ಹಾಕಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಇವರು ಹೇಳ್ತಾ ಇದ್ದಾರೆ. ಆದರೆ ಇರಾನ್ನ ಪರಮಾಣು ಘಟಕಗಳನ್ನು ಈಗಾಗಲೇ ನಾಶಪಡಿಸಲಾಗಿದೆ ಅಂತೇಳಿ ಅಮೆರಿಕ ಅಧ್ಯಕ್ಷರೇನೇ ಘೋಷಣೆ ಮಾಡಿಯಾಗಿದೆ. ಅರ್ಧಕ್ಕೆ ಯುದ್ಧ ನಿಲ್ಲಿಸಿದರೆ ಜಾಗತಿಕ ಮಟ್ಟದಲ್ಲಿ ಮುಖಭಂಗದ ಕಳವಳ ಇಸ್ರೇಲನ್ನು ಕಾಡ್ತಾ ಇದೆ. ಅಮೆರಿಕಕ್ಕಿಂತಲೂ ಕೂಡ ಇದು ಇಸ್ರೇಲ್ಗೆ ಅತ್ಯಂತ ನಿರ್ಣಾಯಕವಾಗಿರುವಂತಹ ಯುದ್ಧ. ಮಧ್ಯಪ್ರಾಚ್ಯದಲ್ಲಿ ತನ್ನ ಹಿಡಿತವನ್ನು ಸಾಧಿಸುವಂತಹ ನಿಟ್ಟಿನಲ್ಲೂ ಕೂಡ ಇದು ಅತ್ಯಂತ ನಿರ್ಣಾಯಕ ಯುದ್ಧ ಇಸ್ರೇಲ್ನ ಪಾಲಿಗೂ ಕೂಡ. ಹೀಗಾಗಿ ಅವರು ಜಾಗತಿಕ ಮಟ್ಟದ ತಮ್ಮ ಇಮೇಜ್ ವಿಚಾರವನ್ನ ಎದುರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಯೂಟರ್ನ್ ಕಡೆಗೆ ಅಮೆರಿಕ ಹೋಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮಿಲಿಟರಿ ಕಾರ್ಯಾಚರಣೆ 4 ರಿಂದ 6 ವಾರಗಳ ಅಂದಾಜನ್ನು ಹಾಕಲಾಗಿತ್ತು. 4 ರಿಂದ 6 ವಾರಗಳಲ್ಲಿ ಈ ಯುದ್ಧ ನಿಲ್ಲಿಸಬಹುದು ಅಂತ ಹೇಳುವಂತಹ ರೀತಿಯಾದಂತಹ ಯೋಚನೆಗಳಿದ್ವು. 2 ರಿಂದ 3 ವಾರ ಅಥವಾ 4 ವಾರಗಳಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು. ಆದರೆ 32 ದಿನ ಆಯಿತು, ಮೇಲುಗೈ ಸಾಧಿಸುವ ಬಗ್ಗೆ ಯಾವುದೇ ಅಂದಾಜು ಸಿಗ್ತಾ ಇಲ್ಲ. ಇರಾನ್ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಇರಾನ್ನ ಟಾಪ್ ಲೀಡರ್ಗಳನ್ನ ಕೊಂದು ಹಾಕಲಾಗಿದೆ. ಆದರೆ ಅಮೆರಿಕದ ಅಧ್ಯಕ್ಷರೇ ಒಪ್ಪಿಕೊಂಡಿರುವ ರೀತಿಯಲ್ಲಿ ನಾವು ಟಾಪ್ ಲೀಡರ್ಗಳನ್ನ ಕೊಂದು ಹಾಕಿದ್ರು ಕೂಡ ಅವರೊಂದು ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ದಾರೆ ಇರಾನ್ನವರು. ಆ ವ್ಯವಸ್ಥೆಯ ಮೂಲಕವಾಗಿ ಅವರು ಯುದ್ಧವನ್ನ ಮುಂದುವರಿಸ್ತಾ ಇದ್ದಾರೆ, ವ್ಯವಸ್ಥಿತವಾಗಿ ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಅವರು ಹೇಳ್ತಾ ಇದ್ದಾರೆ. ತಮಗಾಗಿರುವಂತಹ ನಷ್ಟವನ್ನು ಭರಿಸೋದಕ್ಕೆ ಈಗ ಗಲ್ಫ್ ರಾಷ್ಟ್ರಗಳು ಒತ್ತಡವನ್ನು ಹೇರ್ತಾ ಇದ್ದಾವೆ. ಯಾಕಂದ್ರೆ ಇದು ಗಲ್ಫ್ ರಾಷ್ಟ್ರಗಳಿಗೆ ಬೇಕಿಲ್ಲದ ಯುದ್ಧ. ಕತಾರ್ ಇರ್ಬೋದು, ಕುವೈತ್ ಇರ್ಬೋದು, ಬಹರೇನ್ ಇರ್ಬೋದು, ಯಾವುದೇ ದೇಶಗಳಿಗೆ, ಸೌದಿ ಅರೇಬಿಯಾ ಇರಬಹುದು, ಇವ್ರು ಯಾರಿಗೂ ಕೂಡ ಈ ಯುದ್ಧ ಬೇಕಿರಲಿಲ್ಲ. ಆದರೆ UAE ಸೇರಿದಂತೆ ಎಲ್ಲ ದೇಶಗಳ ಮೇಲೆ ಈಗ ಈ ಯುದ್ಧ ಬಂದೊದಗಿದೆ. ಯಾಕಂದ್ರೆ ಇರಾನ್ ದಾಳಿ ನಡೆಸ್ತಾ ಇರುವಂಥದ್ದು UAE ನೆಲದ ಮೇಲೆ, ಸೌದಿ ಅರೇಬಿಯಾದ ನೆಲದ ಮೇಲೆ, ಕುವೈತ್ನ ನೆಲದ ಮೇಲೆ, ಕತಾರ್ನ ನೆಲದ ಮೇಲೆ, ಬಹರೇನ್ನ ನೆಲದ ಮೇಲೆ, ಹೀಗೆ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ಪಡೆಗಳ ನೆಲೆಗಳ ಮೇಲೆ ಅವರೇನು ಹೊಡಿತಾ ಇದ್ದಾರೆ. ಇದೆಲ್ಲವೂ ಕೂಡ ಆಯಾ ದೇಶಗಳ ಸಾರ್ವಭೌಮತೆಗೆ ಎದುರಾಗಿರುವಂತಹ ಸವಾಲು. ಅಷ್ಟೇ ಅಲ್ಲದೆ ಅವ್ರಿಗೆ ದೊಡ್ಡದಾದಂತಹ ಆರ್ಥಿಕ ನಷ್ಟ, ಸಂಕಷ್ಟ ಎದುರಾಗಿದೆ. ಹೀಗಾಗಿ ಅವುಗಳನ್ನು ತುಂಬಿಕೊಡಬೇಕು ಅಂತ ಹೇಳುವಂತಹ ಒತ್ತಡವನ್ನ ಗಲ್ಫ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಹೇರ್ತಾ ಇದ್ದಾವೆ. ಹಾರ್ಮುಜ್ ಜಲಸಂಧಿ ಬಂಧನದಿಂದ ಇಡೀ ವಿಶ್ವಕ್ಕೆ ಸಮಸ್ಯೆ ಎದುರಾಗಿದೆ. ಮತ್ತು ವಿಶೇಷವಾಗಿ ಯಾರು ಈ ಹಾರ್ಮುಜ್ ಜಲಸಂಧಿ ಮೂಲಕವಾಗಿಯೇ ತಮ್ಮಲ್ಲಿರುವಂತಹ ಕಚ್ಚಾ ತೈಲವನ್ನ ರಫ್ತು ಮಾಡಬೇಕಾಗಿತ್ತು, ಆ ದೇಶಗಳು ಇವಾಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣ ಇರಾನ್ ಹಿಡಿತವನ್ನ ಸಾಧಿಸಿದೆ. ಅದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಾರ್ಮುಜ್ ಜಲಸಂಧಿಯ ಮೇಲಿನ ತನ್ನ ಹಿಡಿತವನ್ನ ಕಳ್ಕೊಳ್ಳೋದಿಕ್ಕೆ ಇರಾನ್ ಸಜ್ಜಾಗಿಲ್ಲ, ಸಿದ್ಧವಾಗಿಲ್ಲ. ಮತ್ತು ಈ ಯುದ್ಧ ಅತ್ಯಂತ ನಿರ್ಣಾಯಕ ಆಗೋದೇ ಹಾರ್ಮುಜ್ ಜಲಸಂಧಿಯಲ್ಲಿ ಅನ್ನೋದನ್ನ ಮೊದಲ ದಿವಸನೇ ಇರಾನ್ನ ಸರ್ವೋಚ್ಚ ನಾಯಕ ಹೇಳಿದ್ರು. ಯುದ್ಧಕ್ಕೂ ಮುಂಚಿತವಾಗಿ ಕೂಡ ಹೇಳ್ತಾ ಇದ್ರು. ಅದಾದ ನಂತರ ಆ ಇರಾನ್ನ ನಾಯಕರುಗಳು ಹೇಳ್ತಾ ಇದ್ರು. ಅದು ಈಗಲೂ ಕೂಡ ಹಾಗೆಯೇ ಮುಂದುವರೆದಿದೆ. ಅಮೆರಿಕ, ಯುರೋಪ್ ರಾಷ್ಟ್ರಗಳಿಗೆ ತೈಲ ಸಾಗಾಣಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಅಂದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕವಾಗಿ ಹೋಗಬಹುದಾಗಿರುವಂತಹ ಯಾವುದೇ ತೈಲ ಸಾಗಾಣಿಕೆಗೂ ಕೂಡ ಅವಕಾಶಗಳೇ ಇಲ್ಲದಂತಹ ಒಂದು ವಾತಾವರಣವನ್ನ ಇರಾನ್ ಸೃಷ್ಟಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಸಂಗ್ರಹಕ್ಕೂ ಕೂಡ ಈಗ ಇರಾನ್ ನಿರ್ಧಾರವನ್ನ ಕೈಗೊಂಡಿದೆ. ಅದು ಒಂದು ವೇಳೆ ಅದು ಕಾರ್ಯರೂಪಕ್ಕೆ ಸಂಪೂರ್ಣವಾಗಿ ಬಂತು ಅಂತ ಹೇಳಿದ್ರೆ ಇದು ವಿಶ್ವಕ್ಕೆ ಎದುರಾಗುವಂತಹ ಅತಿದೊಡ್ಡ ಆರ್ಥಿಕ ಸಂಕಷ್ಟ ಆಗತ್ತೆ. ಇರಾನ್ ಈಗ ಅದನ್ನು ಬಳಕೆ ಮಾಡೋದಕ್ಕೆ ಹೊರಟಿದೆ. ಇದೇ ಪರಿಸ್ಥಿತಿ ಮುಂದುವರಿದ್ರೆ ಅಮೆರಿಕದ ಆರ್ಥಿಕತೆಗೂ ಕೂಡ ಭಯಾನಕ ಪೆಟ್ಟು ಬೀಳುವಂತಹ ಅಪಾಯ ಈಗ ಅಮೆರಿಕ ಅಧ್ಯಕ್ಷರ ಕಣ್ಣೆದುರುಗಡೆಗೆ ಗೋಚರಿಸ್ತಾ ಇರುವಂತಹ ಚಿತ್ರವಾಗಿದೆ. ಯಾಕಂದ್ರೆ ಈ ಯುದ್ಧವನ್ನು ಅಂದಾಜಿಸಿರುವಂತಹ ರೀತಿಯಲ್ಲಿ, ಅಂದಾಜಿಸಿದ ವೇಗದಲ್ಲಿ ಮುಗಿಸೋದಿಕ್ಕೆ ಅಮೆರಿಕಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಈಗಿನ ವಾಸ್ತವ. ಇದೇ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ನೋ ಪ್ರತಿಷ್ಠೆಗೆ ಪೆಟ್ಟು ಬೀಳುವ ಆತಂಕವನ್ನ ಈಗ ಅಮೆರಿಕ ಎದುರಿಸ್ತಾ ಇದೆ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಆದರೆ ರಷ್ಯಾಗೂ ಕೂಡ ಇನ್ನೂ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಉಕ್ರೇನ್ ತನ್ನ ಹೋರಾಟ ಮುಂದುವರಿಸಿದೆ. ಹಾಗೇನೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ ತಾನಿನ್ನೂ ಕೂಡ ಸೋಲನ್ನು ಒಪ್ಕೊಳ್ತಾ ಇಲ್ಲ, ಯುದ್ಧವನ್ನು ಮುಂದುವರಿಸಿದೆ. ಆದರೆ ಅದರ ಭೀಕರತೆ, ಅದರ ಪರಿಣಾಮ ತೀವ್ರ ಸ್ವರೂಪದಲ್ಲಿ ಜಗತ್ತನ್ನು ಕಾಣೋದಕ್ಕೆ ಶುರುವಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಯೂಟರ್ನ್ ತೆಗೆದುಕೊಳ್ಳುವುದೇ ಈಗಿನ, ಯಾಕೆಂದ್ರೆ ಈ ಯುದ್ಧವನ್ನು ಎಲ್ಲಿ ತನಕ ಮುಂದುವರಿಸಬೇಕು, ಅದರಿಂದ ಎದುರಾಗಬಹುದಾಗಿರುವಂತಹ ಆರ್ಥಿಕ ನಷ್ಟ ಎಲ್ಲಿ ತನಕ, ಯಾವ ಸ್ವರೂಪದಲ್ಲಿ ಮುಂದಿನ ತಲೆಮಾರುಗಳಿಗೂ ಕೂಡ ಎದುರಾಗಬಹುದು ಅನ್ನುವಂಥ ಆತಂಕ ಇದ್ದೇ ಇದೆ. ಜಾಗತಿಕ ಮಟ್ಟದಲ್ಲಿ ದೊಡ್ಡಣ್ಣ ಅನ್ನುವಂತಹ ಪ್ರತಿಷ್ಠೆಗೆ ಪೆಟ್ಟು ಬಿದ್ದರೂ ಕೂಡ ಪರವಾಗಿಲ್ಲ ಅನ್ನುವಂತಹ ರೀತಿಯಲ್ಲೇ ಮುಕ್ತವಾಗಿ ಅಮೆರಿಕ ಯೋಚನೆ ಮಾಡ್ತಾ ಇದೆ. ಟ್ರಂಪ್ ವಿರುದ್ಧವೇ ಈಗ ಅಲ್ಲಿಯ ಜನ ದಂಗೆ ಎದ್ದಿದ್ದಾರೆ. ವಿ ದ ಪೀಪಲ್ ಅನ್ನುವಂಥದ್ದನ್ನ ಹೇಳ್ತಾನೆ ಅವರು ಹೇಳ್ತಾ ಇದ್ದಾರೆ. ಟ್ರಂಪ್ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನ ಈಗ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಂಪ್ ವಿರುದ್ಧ ನೋ ಕಿಂಗ್ಸ್ ಹೆಸರಿನಲ್ಲಿ ಅಮೆರಿಕದಾದ್ಯಂತ ಪ್ರತಿಭಟನೆಗಳು
ನಡೀತಾ ಇದ್ದಾವೆ. ಅಮೆರಿಕದ ನಾಗರಿಕರು ನೋ ಕಿಂಗ್ಸ್ ಅನ್ನುವಂತಹ ಅದರ ಮೂಲಕವಾಗಿ ತಮ್ಮ ಹೋರಾಟವನ್ನು ಶುರು ಮಾಡಿದ್ದಾರೆ. 3ನೇ ಹಂತದ ಹೋರಾಟದಲ್ಲಿ ಸುಮಾರು 85 ಲಕ್ಷ ಜನ ಭಾಗಿಯಾಗಿದ್ದಾರೆ. 8.5 ಮಿಲಿಯನ್ ಜನ ಅಮೆರಿಕನ್ನರು ಈ ಯುದ್ಧದ ವಿರೋಧಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಸಹಜವಾಗಿಯೇ ಇದು ಅಮೆರಿಕದ ಅಧ್ಯಕ್ಷರ ಮೇಲೆ ಬೀಳ್ತಾ ಇರುವಂತಹ ಅತಿ ದೊಡ್ಡ ಒತ್ತಡವಾಗಿದೆ. ಪ್ರಜಾಪ್ರಭುತ್ವ ಮರೆತು ಸರ್ವಾಧಿಕಾರಿಯಾಗಿದ್ದಾರೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಅಮೆರಿಕದ ಸೊಸೈಟಿಯಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆಗಳನ್ನು ಅಮೆರಿಕ ಅಧ್ಯಕ್ಷರು ಅಷ್ಟು ಸುಲಭವಾಗಿ ಇದನ್ನು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯುರೋಪ್ ದೇಶಗಳಲ್ಲೂ ಕೂಡ ನೋ ಕಿಂಗ್ಸ್ ಕ್ಯಾಂಪೇನ್ ಈಗಾಗಲೇ ಆರಂಭ ಆಗಿದೆ. ಈ ಮೂಲಕ ಅಮೆರಿಕದ ಬೆಂಬಲ ನೀಡಬಹುದಾಗಿರುವಂಥ ಯಾವುದೇ ದೇಶಗಳಿಗೂ ಕೂಡ ಆಯಾ ದೇಶಗಳ ಜನರ ವಿರೋಧವನ್ನು ಕಟ್ಟಿಕೊಳ್ಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಮತ್ತು ವಿಶೇಷವಾಗಿ ಅಮೆರಿಕದಾದ್ಯಂತ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ನಾವು ಈ ಯುದ್ಧಕ್ಕಾಗಿ ಕೆಲ ರೀತಿಯಾದಂತಹ ತ್ಯಾಗವನ್ನು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಪ್ರೈಸ್ ಹೈಕ್ ಅನ್ನುವಂಥದ್ದನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಅಮೆರಿಕ ಅಧ್ಯಕ್ಷರು ಬಾಯಿ ಮಾತಿನಲ್ಲಿ ಹೇಳಿರ್ಬೋದು. ಆದರೆ ಜನ ಅದನ್ನು ಅನುಭವಿಸೋದಕ್ಕೆ ಅಷ್ಟು ಸುಲಭವಾಗಿ ಸಿದ್ಧರಿಲ್ಲ. ಜನರ ವೈಯಕ್ತಿಕ ಆದಾಯದ ಮೇಲೂ ಕೂಡ ಯುದ್ಧದಿಂದ ಪರಿಣಾಮಗಳಾಗ್ತಾ ಇದ್ದಾವೆ. ಜಾಗತಿಕವಾದ ಓಡಾಟದ ಮೇಲೆ ಪರಿಣಾಮಗಳಾಗ್ತಾ ಇದ್ದಾವೆ. ಯುದ್ಧದಿಂದ ಕೋಟಿಗಂತರ ಡಾಲರ್ಗಳ ವ್ಯವಹಾರಕ್ಕೆ ಹೊಡೆತ ಕೂಡ ಬೀಳ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿ ಜನರ ಕಠಿಣ ವಲಸೆ ನೀತಿ ಮತ್ತು ತೆರಿಗೆ ಪದ್ಧತಿಯಿಂದಲೂ ಕೂಡ ಜನರಿಗೆ ಈಗಾಗಲೇ ಅಮೆರಿಕದಲ್ಲಿ ಸಮಸ್ಯೆಗಳು ಎದುರಾಗಿದ್ವು. ಈ ಕಾರಣಕ್ಕೆ ಈಗ ಮುಂದುವರಿದ ಭಾಗವಾಗಿ ಸಿಗ್ತಾ ಇರುವಂಥದ್ದು ಇರಾನ್ ಮೇಲಿನ ಯುದ್ಧ. ಇದೇ ಕಾರಣಕ್ಕಾಗಿ ಈಗ ಟ್ರಂಪ್ ವಿರುದ್ಧ ಅಲ್ಲಿನ ಜನ ಆರೋಪವನ್ನು ಮಾಡ್ತಾ ಇದ್ದಾರೆ. ನೋ ಕಿಂಗ್ಸ್ ಅನ್ನುವಂತಹ ಆರೋಪವನ್ನು ಅನ್ನುವ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಅಮೆರಿಕದ ಅಧ್ಯಕ್ಷರ ಮೇಲೆ ಒತ್ತಡ ಹೇರುವ ಪ್ರಯತ್ನ ನಡೀತಾ ಇದೆ. ಹೀಗೆ ಒಂದು ಕಡೆಯಲ್ಲಿ ಆಂತರಿಕವಾಗಿ ಒತ್ತಡ ಬಂದರೂ ಕೂಡ ಅಮೆರಿಕ ಅಧ್ಯಕ್ಷರು ಅಷ್ಟು ಸುಲಭವಾಗಿ ಈ ಯುದ್ಧದಿಂದ ಹಿಂದೆ ಸರಿಯುವಂತಹ ಲಕ್ಷಣಗಳಿಲ್ಲ. ಯಾಕಂದರೆ ಅಮೆರಿಕದಿಂದ ಹೆಚ್ಚುವರಿ ಸೇನೆಯ ನಿಯೋಜನೆಯೂ ಕೂಡ ಈಗ ಗಲ್ಫ್ ರಾಷ್ಟ್ರಗಳಿಗೆ ಆಗ್ತಾ ಇದೆ. ಯಾಕಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಭದ್ರತೆಯನ್ನು ಕೊಟ್ಟು ಅವರಲ್ಲಿ ಒಂದು ಧೈರ್ಯ ಮೂಡಿಸಬೇಕಾಗಿರುವಂಥದ್ದು ಟ್ರಂಪ್ಗಿರುವ ಅನಿವಾರ್ಯತೆ. ಗಲ್ಫ್ ದೇಶಗಳ ಸುತ್ತ ಬರೋಬ್ಬರಿ 57,000 ಸೈನಿಕರನ್ನು ನಿಯೋಜನೆ ಮಾಡಲಾಗಿದೆ. ಆ ಮೂಲಕ ಅಮೆರಿಕಾಗೆ ನೀವು ನೀಡುತ್ತಿರುವ ಸಹಕಾರಕ್ಕೆ ಅಮೆರಿಕ ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ ಅನ್ನುವ ಸಂದೇಶವನ್ನು ಅಮೆರಿಕ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. 5,000 ನೌಕಾದಳದ ಯೋಧರನ್ನು ಈಗಾಗಲೇ ಪೆಂಟಗನ್ ನೇಮಕ ಮಾಡಿದೆ ಗಲ್ಫ್ ರಾಷ್ಟ್ರಗಳಲ್ಲಿ. ಹಾಗಾಗಿ ಅಲ್ಲಿಯ ಯುದ್ಧದ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬೇಕಾದಂಥ ಎಲ್ಲ ಫೋರ್ಸನ್ನು ಈಗ ಬಳಕೆ ಮಾಡ್ಕೊಳ್ತಾರೆ. ಇನ್ನೂ ಹೆಚ್ಚುವರಿಯಾಗಿ 10,000 ಸೈನಿಕರನ್ನು ಕಳಿಸೋದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಅಮೆರಿಕ ಮಾಡ್ತಾ ಇದೆ. ಯಾಕಂದರೆ ಈ ಯುದ್ಧದಲ್ಲಿ ಅಂತಿಮವಾಗಿ ಅವರಿಗೆ ಗೆಲುವನ್ನು ದಾಖಲಿಸ್ಕೊಳ್ಬೇಕಾಗಿರುವಂಥದ್ದು ಅವರ ಪ್ರತಿಷ್ಠೆಗೆ ಅನಿವಾರ್ಯ. ಸೇನೆಗೆ ಹೆಚ್ಚುವರಿ ಬಜೆಟ್ ನೀಡೋದಕ್ಕೆ ಸೆನೆಟ್ಗೂ ಕೂಡ ಟ್ರಂಪ್ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಸುರಿದಿಲಾಗಿದೆ. ಮತ್ತಷ್ಟು ಬಿಲಿಯನ್ ಗಟ್ಟಲೆ ಡಾಲರ್ನ ಅವಶ್ಯಕತೆ ಇದ್ದೇ ಇದೆ. ಈ ಕಾರಣಕ್ಕಾಗಿಯೇ ಸೇನೆಗೆ ಹೆಚ್ಚುವರಿ ಬಜೆಟ್ ನೀಡೋದಕ್ಕೆ ಸೆನೆಟ್ಗೆ ಟ್ರಂಪ್ ಮನವಿ ಮಾಡಿಕೊಂಡ್ರೆ ಅವರ ಸೆನೆಟ್ ಸದಸ್ಯರು ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷರ ಈ ಪ್ರಸ್ತಾವನೆಗೂ ಕೂಡ ಅಮೆರಿಕದ ಸೆನೆಟ್ನಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿಯೇ ಈ ಯುದ್ಧ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಹೋಗ್ತಾ ಇದೆ. ಟ್ರಂಪ್ ನಿಜಕ್ಕೂ ಯೂಟರ್ನ್ ತಗೊಳ್ತಾರಾ ಅನ್ನುವ ಅನುಮಾನ ಕಾಡ್ತಾ ಇರುವಂಥದ್ದು. ವಿಶೇಷವಾಗಿ ಈ ಯುದ್ಧವನ್ನು ಅರ್ಧಕ್ಕೆ ನಿಲ್ಲಿಸಿದ್ರೆ ಅದರ ಹೊಡೆತವೂ ಕೂಡ ಟ್ರಂಪ್ ಎದುರಿಸಬೇಕಾಗತ್ತೆ. ಅದರ ಪರಿಣಾಮಗಳನ್ನು ಕೂಡ ಅಮೆರಿಕ ಎದುರಿಸಬೇಕಾಗತ್ತೆ. ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಡಿಪ್ಲೊಮಸಿ ನಗೆಪಾಟಲಿಗೆ ಈಡಾಗುತ್ತೆ. ಅಮೆರಿಕದ ವಾರ್ ಫೋರ್ಸ್ ಕೂಡ ನಗೆಪಾಟಲಿಗೆ ಈಡಾಗುತ್ತೆ. ಈ ಕಾರಣಕ್ಕಾಗಿಯೇ ಅಮೆರಿಕ ಅಧ್ಯಕ್ಷರು ತಮ್ಮ ದೇಶದ ಪ್ರತಿಷ್ಠೆಯನ್ನು ಲೆಕ್ಕ ಹಾಕಿಯೇ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಬೋದು. ಆದರೆ ಅಮೆರಿಕ ಈ ಯುದ್ಧವನ್ನು ಮುಂದುವರಿಸೋದಕ್ಕೆ ಹೆಚ್ಚಿನ ಆಸಕ್ತಿ ಹೊಂದಿಲ್ಲ ಅನ್ನುವಂಥದ್ದು ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗಳಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಇದರ ನಡುವೆನೇ ಟ್ರಂಪ್ ಹತಾಶೆ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದರೆ ಅಣುಬಾಂಬ್ ದಾಳಿಯ ಯತ್ನಕ್ಕೂ ಕೂಡ ಮುಂದಾಗುತ್ತಾ ಅಮೆರಿಕ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕಾರಣ ಅಲ್ಲಿಯ ಒಬ್ಬ ಅಧಿಕಾರಿ ಕೊಟ್ಟಿರುವಂತಹ ಹೇಳಿಕೆ. ಇರಾನ್ನ ಪ್ರತಿದಾಳಿ ಮತ್ತು ಯುದ್ಧ ತಂತ್ರದಿಂದ ಟ್ರಂಪ್ ಹತಾಶೆಗೆ ಈಡಾಗಿದ್ದಾರೆ ಅನ್ನುವಂತಹ ಅಂಶಗಳು ಈಗ ಇಲ್ಲಿ ಚರ್ಚೆಗೆ ಬರ್ತಾ ಇದ್ದಾವೆ. ವಿಶೇಷವಾಗಿ ವ್ಯಗ್ರಗೊಂಡಿರ್ತಕ್ಕಂಥ ಟ್ರಂಪ್ ಅಣುಬಾಂಬು ದಾಳಿಗೂ ಕೂಡ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ 1945ರಲ್ಲಿ ಜಪಾನ್ನ ಹಿರೋಶಿಮಾ ಮೇಲೆ ಮೊದಲ ಬಾರಿಗೆ ಅಣುಬಾಂಬ್ ದಾಳಿಯನ್ನು ಮಾಡಿದ್ರು. ಅದಾದ ನಂತರ ನಾಗಸಾಕಿಯ ಮೇಲೆ ಮಾಡಿದ್ರು. ಈ 2 ಅಣುಬಾಂಬ್ ದಾಳಿ ಸಹಜವಾಗಿಯೇ ಅಮೆರಿಕದ ಇತಿಹಾಸದ ಮೇಲಿರುವಂತಹ ಅತಿದೊಡ್ಡ ಕಪ್ಪು ಮಸಿಗಳು. ಹೀಗಾಗಿ ಅಮೆರಿಕ ಈಗ ಮತ್ತೊಮ್ಮೆ ಅಂಥದ್ದೇ ತಪ್ಪನ್ನು ಮಾಡೋದಕ್ಕೆ ಹೊರಡುತ್ತಾ
ಜಾಗತಿಕವಾಗಿ ಅಮೆರಿಕ ಇದರ ಪರಿಣಾಮ ಕೂಡ ಎದುರಿಸಬೇಕಾಗುತ್ತೆ. ಇರಾನ್ ಮೇಲೆ ಅಣುಬಾಂಬ್ ದಾಳಿ ನಡೆಸೋದ್ರ ಬಗ್ಗೆ ಆಪ್ತರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಟ್ರಂಪ್ ಅನ್ನೋದು. ಅಂದರೆ ಈಗ ಒಂದು ಬಾಂಬ್ ಮೂಲಕವಾಗಿ ಸಂಪೂರ್ಣ ಇರಾನ್ ಅನ್ನ ನಾಶ ಮಾಡಿಬಿಡುವಂತಹ ಪ್ರಯತ್ನದ ಕಡೆಗೆ ಯೋಚನೆ ಮಾಡ್ತಿದ್ದಾರೆ. ಅಮೆರಿಕದ ನಡೆಯ ಬಗ್ಗೆ ವಿಶ್ವಸಂಸ್ಥೆ ನಿವೃತ್ತ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಹೀಗೇನಾದ್ರೂ ಆಗೋಯ್ತು ಅಂತ ಹೇಳಿದ್ರೆ ಇದು ಕೇವಲ ಇರಾನ್ಗೆ ಸೀಮಿತವಾಗುವ ಹೊಡೆತ ಅಲ್ಲ, ಇದು ಮನುಕುಲಕ್ಕೆ ಆಗುವಂತಹ ಹೊಡೆತ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇದೇ ಕಾರಣಕ್ಕಾಗಿ ಮೊಹಮ್ಮದ್ ಸಫಾ ಎನ್ನುವ ಅಧಿಕಾರಿಯವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಅಮೆರಿಕ ದಾಳಿಯನ್ನು ಎದುರಿಸ್ತೀವಿ ಅನ್ನುವಂಥದ್ದು ಇರಾನ್ನ ನಂಬಿಕೆ. ಇರಾನ್ ಕೂಡ ಈ ಅಣುಬಾಂಬ್ ದಾಳಿಗೂ ಕೂಡ ನಾವು ಎದುರಿಸೋದಕ್ಕೆ ಸಿದ್ಧರಿದ್ದೇವೆ ಅನ್ನುವ ರೀತಿಯಲ್ಲಿ ಇರಾನ್ ಈ ಯುದ್ಧಕ್ಕೆ ಎದುರು ಕೊಡ್ತಾ ಇದೆ, ಉತ್ತರ ಕೊಡ್ತಾ ಇದೆ. ಅಣುಬಾಂಬ್ ದಾಳಿ ಆದರೆ ಇಡೀ ಜಗತ್ತಿಗೆ ಕಂಟಕ, ಕಟ್ಟಿಟ್ಟ ಬುತ್ತಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಯಾರಿಗೂ ಕೂಡ ಬೇಕಾಗಿಲ್ಲ. ಇದು ಕೇವಲ ಇರಾನ್ಗೆ ಮಾತ್ರ ಸೀಮಿತ ಆಗಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡದಾದಂತಹ ಆರ್ಥಿಕ ಹೊಡೆತಗಳನ್ನು ಕೊಡಬಹುದಾಗಿರುವಂತಹ ಯುದ್ಧವಾಗಿ ಪರಿವರ್ತನೆಗೊಳ್ಳುತ್ತೆ. ಈ ಕಾರಣಕ್ಕಾಗಿಯೇ ಈಗ ಟ್ರಂಪ್ ಯೂಟರ್ನ್ ತೆಗೆದುಕೊಳ್ತಾರಾ ಅನ್ನುವಂತಹ ಅನುಮಾನ ಇದೆ. ಯೂಟರ್ನ್ ತೆಗೆದುಕೊಳ್ಳದೇ ಹೋದರೆ ಯುದ್ಧದ ಭೀಕರತೆ ಇಡೀ ಪ್ರಪಂಚಕ್ಕೆ ಮತ್ತಷ್ಟು ದಿನ ಕಾಡುವಂತಹ ಅಪಾಯವೂ ಕೂಡ ಇದ್ದೇ ಇರುವಂಥದ್ದು. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳ ಟಾರ್ಗೆಟ್, ಅಲ್ಪಸಂಖ್ಯಾತ ಮತ ವಿಭಜನೆಗೆ ಬಿಜೆಪಿ ರಣತಂತ್ರ, ಬಾಗಲಕೋಟೆಯಲ್ಲಿ ಸಿಎಂ ವಿಜಯೇಂದ್ರ ಅಬ್ಬರದ ಪ್ರಚಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೈ ತಪ್ಪುತ್ತಾ ಮುಸ್ಲಿಂ ಮತ. ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆಸ್ಕೊಳ್ತಾ ಇದ್ದೇವೆ. ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಎಲ್ಲ ಜನ ಸರ್ವೇಲಿ ಹೇಳಿದ್ದಾರೆ. ವಿಜಯದ ಕಡೆ ಸಮರ್ಥ ಸಾಗ್ತಾ ಇದ್ದಾರೆ. ಈಗಾಗಲೇ 2 ಕ್ಷೇತ್ರಗಳಲ್ಲಿ ನಡೀತಿರುವಂತಹ ಉಪಚುನಾವಣೆ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದ ಬಿಂದುವಾಗಿದೆ, ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಎರಡೂ ಪಕ್ಷಗಳು ಕೂಡ ತಮ್ಮ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದ್ದಾವೆ, ಅಖಾಡದಲ್ಲಿ ಮುನ್ನುಗ್ತಾ ಇದ್ದಾವೆ. ಆದರೆ ಗೆಲುವು ಯಾರ ಕಡೆಗೆ ಅನ್ನೋದರ ಬಗೆಗಿನ ಕುತೂಹಲ ಇದ್ದೇ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಂಗೇರ್ತಾ ಇದೆ ಉಪಚುನಾವಣೆಯ ರಣಕಣ. ಎರಡೂ ರಣಕಣಗಳು ಕೂಡ ಉಪಚುನಾವಣೆಯ ರಣಕಣಗಳು ರಂಗೇರ್ತಾ ಇದ್ದಾವೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತ ವಿಭಜನೆಯ ರಾಜಕೀಯ ಈಗ ಬಹಳ ಜೋರಾಗಿ ಸಾಗ್ತಾ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಆಪ್ತನ ಮಗನ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕವಾಗಿ ಆಪ್ತನ ಮಗನನ್ನು ಗೆಲ್ಲಿಸಿಕೊಂಡು ಬರಬೇಕಾಗಿರುವುದು ಸಿದ್ದರಾಮಯ್ಯನವರಿಗೆ ಇರುವಂತಹ ಅನಿವಾರ್ಯತೆ. ಅಹಿಂದ ಮತಗಳನ್ನು ಒಗ್ಗೂಡಿಸುವಂಥದ್ದು ಸಿದ್ದರಾಮಯ್ಯನವರ ಕಣ್ಣ ಮುಂದಿರುವಂತಹ ಅತಿ ದೊಡ್ಡ ಸವಾಲು. ಯಾಕಂದರೆ ಅಲ್ಲಿ ಗೆಲುವು ದಾಖಲಿಸಿಕೊಳ್ಬೇಕು ಅಂದರೆ ಅಹಿಂದ ಮತಗಳು ಒಗ್ಗೂಡಲೇಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರಿಗಿರುವಂತಹ ಅನಿವಾರ್ಯತೆ. ಹೀಗಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕಡೆಯಲ್ಲೂ ಕೂಡ ಬಿರುಸಿನ ಪ್ರಚಾರಗಳು ಸಾಗ್ತಾ ಇದ್ದಾವೆ. ಮೊದಲಿಗೆ ದಾವಣಗೆರೆ ದಕ್ಷಿಣದ ದಂಗಲನ್ನು ನೋಡೋಣ. ಯಾವ ಸ್ವರೂಪದ ಕುಸ್ತಿ ಇಲ್ಲಿ ನಡೀತಾ ಇದೆ ಅಂತ ಹೇಳಿ. ಹಳೆಯ ಹುಲಿಯಾಗಿರುವಂತಹ ದಾವಣಗೆರೆಯ ಧಣಿ ಅಂತೇಳಿ ಕರೆಸಿಕೊಳ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಈಗ ಅವರ ಮೊಮ್ಮಗ ಅಖಾಡದಲ್ಲಿರುವಂತಹ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣದ ಪ್ರಚಾರಕ್ಕೆ ಇಳಿದಿದ್ದಾರೆ DK ಶಿವಕುಮಾರ್. PCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣದ ಪ್ರಚಾರಕ್ಕೆ ಇಳಿದಿದ್ದಾರೆ. ಸಮರ್ಥ ಶಾಮನೂರು ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಸರಣಿ ಮೀಟಿಂಗ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಮೂಲಕ ಎಲ್ಲ ಜನರನ್ನು ಒಗ್ಗೂಡಿಸುವ, ಎಲ್ಲ ನಾಯಕರನ್ನು ಒಗ್ಗೂಡಿಸುವಂತಹ ಪ್ರಯತ್ನಕ್ಕೆ ಇಲ್ಲಿ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ. ಚುನಾವಣೆ ಉಸ್ತುವಾರಿಗಳು ಹಿರಿಯರ ಜೊತೆಗೂ ಕೂಡ ಸಾಲು ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಭಾಗದ, ಪ್ರತಿಯೊಂದು ಸಮುದಾಯದ, ಪ್ರತಿಯೊಂದು ಹಳ್ಳಿಗಳ ಅಥವಾ ಪ್ರತಿಯೊಂದು ಬೂತ್ ಮಟ್ಟದ ರಿಪೋರ್ಟ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಆ ಮೂಲಕ ಎಲ್ಲ ಕಡೆಗೂ ಕೂಡ ಬೇಕಾಗಿರುವಂತಹ ಉಸ್ತುವಾರಿಗಳ ನಿಯೋಜನೆಗಳಾಗ್ತಾ ಇದ್ದಾವೆ. ದಾವಣಗೆರೆಯಲ್ಲಿ ವಾಸ್ತವ್ಯ ಹೂಡಿ ಸಮರ್ಥ ಗೆಲುವಿಗೆ ರಣತಂತ್ರವನ್ನು ರೂಪಿಸುವಂಥದ್ದು ಈಗ ಶಿವಕುಮಾರ್ ಅವರ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಯಾಕಂದರೆ ದಾವಣಗೆರೆಯ ಸಂಪೂರ್ಣ ಜವಾಬ್ದಾರಿ ಶಿವಕುಮಾರ್ ಅವರ ಹೆಗಲ ಮೇಲಿದೆ ಮತ್ತು ಬಾಗಲಕೋಟೆ ಜವಾಬ್ದಾರಿಯನ್ನು ಸಿದ್ದರಾಮಯ್ಯನವರು ಹೊತ್ತುಕೊಂಡಿದ್ದಾರೆ. ಮತಗಳು ಡಿವೈಡ್ ಆಗದಂತೆ ವಿವಿಧ ಸಮುದಾಯಗಳ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಆ ಸಭೆಗಳ ಮೂಲಕವಾಗಿ ಹೇಗೆ ಮುಸ್ಲಿಂ ಮತಗಳನ್ನು ತಮ್ಮ ಜೊತೆಗೆ ಉಳಿಸ್ಕೊಳ್ಬೇಕು ಅಂತೇಳಿ, ಯಾಕಂದರೆ ಅದೊಂದು ಬಹಳ ದೊಡ್ಡದಾದಂತಹ ಮತ ಬ್ಯಾಂಕ್ ಇದೆ. ಸುಮಾರು 65ರಿಂದ 70 ಸಾವಿರ ಮತಗಳಿರುವಂತಹ ದಾವಣಗೆರೆ ದಕ್ಷಿಣದ ಮುಸ್ಲಿಂ ಮತ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳುವಂಥದ್ದು ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್. ವಿಶೇಷವಾಗಿ ಮುಸ್ಲಿಂ ನಾಯಕರುಗಳ ಜೊತೆಗೆ ಸಾಲು ಸಾಲು ಮೀಟಿಂಗ್ಗಳನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರಾಗಿರತಕ್ಕಂತಹ ನಾಯಕರುಗಳನ್ನು ಮಾತನಾಡಿಸ್ತಾ ಇದ್ದಾರೆ. ಮತ್ತು ಈಗಾಗಲೇ ಅಖಾಡದಲ್ಲಿ ಹಲವರು ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ, ಏನು ಪಕ್ಷೇತರರಾಗಿ ಕಂಟೆಸ್ಟ್ ಮಾಡ್ತಾ ಇರುವಂಥವ್ರು ಇದ್ದಾರೆ. ಹಾಗಾಗಿ
ಅವರಿಂದ ಎದುರಾಗುವಂತಹ ಸವಾಲುಗಳನ್ನು ಕೂಡ ಎದುರಿಸಬೇಕು. ಬಿಜೆಪಿ ನಾಯಕರಿಂದಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರಣತಂತ್ರಗಳನ್ನು ರೂಪಿಸಲಾಗ್ತಾ ಇದೆ. ಬಿಜೆಪಿಗೆ ತನ್ನದೇ ಆದಂತಹ ವೋಟ್ ಬ್ಯಾಸ್ ಅಂತೂ ಆ ಒಂದು ಕ್ಷೇತ್ರದಲ್ಲಿದೆ. ಒಂದು ವೇಳೆ 30-35 ಸಾವಿರದಷ್ಟು ಮುಸಲ್ಮಾನರ ಮತಗಳು ವಿಭಜನೆ ಆಯಿತು ಅಂತ ಹೇಳಿದ್ರೆ ಆಗ ಅದು ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದಿಡಬಹುದು ಅನ್ನುವಂಥ ಆತಂಕ ಸಹಜವಾಗಿಯೇ ಕಾಂಗ್ರೆಸ್ಗೆ ಇದ್ದೇ ಇರುತ್ತೆ. ಅಥವಾ ಗೆಲುವು ದಾಖಲಿಸ್ಕೊಳ್ದಿದ್ರು ಕೂಡ ಅದಕ್ಕೊಂದು ಬಹಳ ಗೌರವಪೂರ್ಣವಾದಂತಹ ಗೆಲುವನ್ನು ದಾಖಲಿಸ್ಕೊಳ್ಬೇಕಾಗಿದೆ. ಅಲ್ಲಿ ಅಶೋಕ್, ಸಿದ್ದೇಶ್ವರ್ ಸೇರಿದಂತೆ ಘಟಾನುಘಟಿಗಳು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ಒಂದು ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಮುಸ್ಲಿಂ ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿ ನಾಯಕರು ಕೂಡ ಸರ್ಕಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಮುಸಲ್ಮಾನರ ಮತಗಳು ನೇರವಾಗಿ ನಮಗೆ ಬಂದರೂ ಸರಿ, ಒಂದು ವೇಳೆ ಅವರು ಮತ ಹಾಕೋದಕ್ಕೆ ಬರದಿದ್ರು ಸರಿ, ಅಥವಾ ಅವರು ಬೇರೆ ಪಕ್ಷಗಳಿಗೆ ಮತ ಹಾಕಿದ್ರು ಸರಿ, ಆದರೆ ಕಾಂಗ್ರೆಸ್ಗೆ ಮಾತ್ರ ಮತ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಮುಸಲ್ಮಾನರಲ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಬಹಳ ದೊಡ್ಡ ಗೌರವ ಆ ಕ್ಷೇತ್ರದಲ್ಲಿ ಇದ್ದೇ ಇದೆ. ಆ ಕ್ಷೇತ್ರದಲ್ಲಿ ಜನರಿಗೆ ಯಾವ ಸ್ವರೂಪದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಿಶ್ವಾಸ ಇದೆ. ಆದರೆ ಬೈ ಎಲೆಕ್ಷನ್ನಲ್ಲಾದರೂ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅನ್ನೋಂಥದ್ದು ಆ ಕ್ಷೇತ್ರದ ಮುಸಲ್ಮಾನರ ಅಭಿಪ್ರಾಯ ಆಗಿದೆ. ಹೀಗಾಗಿ ಇಲ್ಲಿ ಈಗಾಗಲೇ ಮುಸ್ಲಿಂ ಮತಗಳನ್ನು ಸೆಳೆಯುವುದಕ್ಕೆ ಬೇಕಾದಂಥ ಸರ್ಕಸ್ ಮುಂದುವರೆದಿದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇರುವಂಥದ್ದು. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಕೇರಳದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರು ಕೇರಳಕ್ಕೆ ಹೋಗಿದ್ದಾರೆ. ಈ ಒಂದು ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಕೇರಳಕ್ಕೆ ಹೋಗಿದ್ದಾರೆ. ಅವರು ಕರ್ನಾಟಕದಲ್ಲಿ ಅವರು ಓಡಾಡಿ ವಿಶೇಷವಾಗಿ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರಿದ್ದಾರೋ ಆ ಕ್ಷೇತ್ರದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಒಬ್ಬ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರ ಕೆಲಸ ಆಗಿತ್ತು. ಆದರೆ ಅವರಿಗೆ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ನಡುವೆ ನಡೆದಂತಹ ವಾಗ್ಯುದ್ಧದ ಪರಿಣಾಮವಾಗಿ ಜಮೀರ್ ಅವರು ದಾವಣಗೆರೆ ಕಡೆಗೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ, ಆರೋಪಗಳಿದ್ದಾವೆ. ಮತ್ತೊಂದು ಕಡೆ ಮುಸ್ಲಿಂ ಮತಗಳನ್ನು ತಮ್ಮ ಜೊತೆಗೇನೆ ಹಿಡಿದಿಟ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳು ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಒಳ್ಳೆ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿ ಇಲ್ಲಿ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ನಿಮ್ಮ ಕಣ್ಣುಗಳೇ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಜಮೀರ್ ಅವರು ಬರ್ತಾರೆ ಸರ್. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಇನ್ನು ಬೇರೆ ಎಲ್ಲ ಮೈನಾರಿಟಿ ಲೀಡರ್ಸ್ ಕೂಡ ಇಲ್ಲೇ ಇದ್ದಾರೆ. ನಾವು ಅವ್ರಿಗೆಲ್ಲ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಎಲೆಕ್ಷನ್ ಯಾವ ರೀತಿ ತಿರುವು ತೆಗೆದುಕೊಳ್ತದೆ ಅನ್ನೋದು ಮುಂದಿನ ದಿನದಲ್ಲಿ ನೀವೇ ನೋಡ್ತೀರಿ. ಯಾರ್ರೀ, ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಚುನಾವಣೆಯಲ್ಲಿ ಇವತ್ತು ನಾವು ಮೊದಲಿಂದನೂ ಕೂಡ ಎಲೆಕ್ಷನ್ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಮೈನಾರಿಟೀಸ್ಗೆ ಸಹಾಯ ಮಾಡಬೇಕು ಅಂತಲೇ ನಾವು ಕೊಟ್ಟಂಥ ಕೊಡುಗೆ ಬಿಜೆಪಿಯವ್ರ ಕೈಲಿ ಇದೊಂದು ಮುಸಲ್ಮಾನರ ಪಕ್ಷ ಅಂತೇಳಿ ನಾವೆಲ್ಲ ಬಯಸ್ಕೊಂಡು ನಾವೆಲ್ಲ ತೆಗೆದುಕೊಳ್ತಾ ಇದ್ದೇವೆ. ಖಂಡಿತ ಇಲ್ಲ. ಕೇರಳದಲ್ಲಿ ಇದ್ದಾರೆ, 4ನೇ ತಾರೀಕಿಗೆ ಬರ್ತಾರೆ. ನಿನ್ನೆನೆ ನಾವು ಮಾತಾಡಿದ್ದೀವಿ, 4ನೇ ತಾರೀಕೆಲ್ಲ ಬೇಡ, 2ನೇ ತಾರೀಕೆಲ್ಲ ಬಂದ್ಬಿಡ್ಬೇಕಿಲ್ಲಿ ಅಂತ. ಅವರು ಕೂಡ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿರುವಂಥ ಭಾಳಷ್ಟು ಜನ ಮಂತ್ರಿಗಳಿಗೆ ಕೇರಳಗೆ ಹಾಕಿದ್ದಾರೆ. ಕೇರಳ, ಪುದುಚೇರಿ, ತಮಿಳ್ನಾಡು, ಸೊ ನಮ್ಮನ್ನ ಇಲ್ಲಿ ಹಾಕಿದ್ದಾರೆ. ಸೊ ಅವ್ರು ಬರ್ತಾ ಇದ್ದಾರೆ. ಶಾಮನೂರು ಅವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತ ಹೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ, ಮಾತುಕತೆ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನ. ಮುಸಲ್ಮಾನ್ ಬಾಂಧವರು ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ. ಹೀಗೆ ಕಾಂಗ್ರೆಸ್ನಲ್ಲಿ ಇರುವಂಥ ಮುಸಲ್ಮಾನರಿಗೆ
ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ, ಏನು ಮಾಡಬೇಕು ನೀವು ಅಂತೇಳಿ, ಈ ಬಾರಿಯ ಚುನಾವಣೆ ಏನು ಮಾಡಬೇಕು ಅಂತೇಳಿ. ರಾಜಕೀಯದಲ್ಲಿ ಇರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಜಮೀರ್ ಟೆನ್ಷನ್ ಮುಂದುವರೆದಿದೆ. ದಾವಣಗೆರೆ ದಕ್ಷಿಣ ಟಿಕೆಟ್ ವಿಚಾರದಲ್ಲಿ ಸಚಿವ ಜಮೀರ್ ಅವರು ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕಾಗಿ ಶಿವಕುಮಾರ್ ಒಂದು ಮಾತನಾಡಿದ್ದಾರೆ, ಯಾರೋ ಒಬ್ಬ ನಾಯಕನಿಂದ ನಡೆಯೋದಿಲ್ಲ ಪಕ್ಷ ಅಂತೇಳಿ. ಆದರೆ ಜಮೀರ್ ಅವರು ಬರಬೇಕು ಅನ್ನುವಂಥ ಒತ್ತಡವನ್ನು ಅಲ್ಲಿ ಕೆಲ ನಾಯಕರುಗಳು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಭಾಗಿಯಾಗಿದೆ. ಅವರು ಕೇರಳದಲ್ಲಿ ಠಿಕಾಣಿ ಹೂಡಿದ್ದಾರೆ, ಕೇರಳದ ಎಲೆಕ್ಷನ್ ನಡೆಸ್ತಾ ಇದ್ದಾರೆ. ಕರೆ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗುವಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಲಹೆಯನ್ನು ನೀಡಿದ್ದಾರೆ, ನೀವು ಬಂದು ಪ್ರಚಾರ ಮಾಡಬೇಕು ಅಂತೇಳಿ. ಏಪ್ರಿಲ್ 5ರಿಂದ 7ರವರೆಗೆ ಪ್ರಚಾರ ಕೈಗೊಳ್ಳಲಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಹೇಳುವಂಥದ್ದು ಸದ್ಯಕ್ಕಿರುವ ಮಾಹಿತಿ. ಏಪ್ರಿಲ್ 5ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದೇ ಒಂದು ದಿನ ಮಾತ್ರ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ. ಅದಾದ ಮೇಲೆ 6 ಮತ್ತು 7ನೇ ತಾರೀಕಂದು 2 ದಿವಸದಂದು ಅವರು ಬಾಗಲಕೋಟೆಗೆ ಹೋಗ್ತಾರೆ ಅಂತೇಳಿ. ಸಚಿವ ಎಸ್ ಮಲ್ಲಿಕಾರ್ಜುನ್ ಮೇಲಿನ ಸಿಟ್ಟಿನಿಂದಾಗಿ ಕೇವಲ ಒಂದು ದಿನ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾರೆ. ಯಾರು ಜಮೀರ್ ಅನ್ನುವಂಥ ಮಾತನ್ನು ಕೇಳಿದ್ರು, ಜಮೀರ್ ಯಾರು ಅಂತ ಹೇಳುವಂಥ ಅಡ್ರೆಸ್ ಈಗ ಬಹುಶಃ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 6 ಹಾಗೂ 7ರಂದು ಬಾಗಲಕೋಟೆ ಕ್ಷೇತ್ರದ ವಿವಿಧೆಡೆ ಪ್ರಚಾರದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಟಿಕೆಟ್ ವಿಚಾರಕ್ಕೆ ಕೆಲ ಮುಸ್ಲಿಂ ನಾಯಕರಿಂದಲೂ ಕೂಡ ಅಸಮಾಧಾನ ಮುಂದುವರೆದಿದೆ. ಕೆಲ ಮುಸ್ಲಿಂ ನಾಯಕರಿಂದ ಅಸಮಾಧಾನ ಮುಂದುವರೆದಿದೆ. ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು, ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈಸ್ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಅಂಥವ್ರನ್ನ ನೀವು ಅವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದು ಮತ್ತೆ ಅವ್ರನ್ನ ಅವಮಾನ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದೀರಾ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ, ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. वहाँ के लोगों में गुस्सा है, दोनों बातें सही है. कांग्रेस पार्टी ने मुसलमानों की हक तलफी की है, नाइंसाफी की है, उनके हक को मारा है. और ये मौका था कि उसको ये हक दे करके वो और करीब करती मुसलमानों को, और उसने बजाय इसके कि और दूर कर दिया. रहा ये गुस्सा वहाँ के लोगों में, सिर्फ वहीं के लोगों में नहीं, पूरे मुल्क के मुसलमानों में, बिलखुसूस सूबे के मुसलमानों में गुस्सा है. और ये फितरी बात है, होना चाहिए. बिल्कुल हक बजानिब है, वो आज़ाद है. वोटर्स को अपना हक है कि वो अपना उम्मीदवार तय करें. अगर वो सब दो बातें हैं इसमें, नंबर 1 वहाँ के वोटर्स मुत्तहिद हो करके एक के हक में वोट करने का तय करें, नंबर 1. नंबर 2, किसको करना है वो 2-3 दिन और जायजा लेकर के तय करें. हालात बदल रहे हैं, तो हालात बदलने के बाद जिसके हक में फिजा हमवार हो उनके हक में करें और मुत्तहिद हो, टुकड़ियों में ना. ಹೀಗೆ ಇಲ್ಲಿ ಮುಸ್ಲಿಂ ನಾಯಕರುಗಳು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ. ವಿಶೇಷವಾಗಿ ಜಮೀರ್ ಆಪ್ತ ಅಂತೂ ನಾವು ಮಸಿ ಬೆಳಿತೀವಿ ಅನ್ನೋರಿಗೆ ಹೋಗಿದ್ದಾರೆ. ಯಾವ ರೀತಿಯಾಗಿ ಇದೆಲ್ಲ ಆಗುತ್ತೆ ಅನ್ನೋದನ್ನು ನೋಡಬೇಕು. ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ನಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಕದನ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸತತ 2ನೇ ದಿನವೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ತನ್ನ ಆಪ್ತ ಸ್ನೇಹಿತನ ಮಗ ಉಮೇಶ್ ಮೇಟಿಯನ್ನು ಗೆಲ್ಲಿಸ್ಕೊಂಡು ಬರುವಂಥದ್ದು ಅವ್ರಿಗಿರುವಂತಹ ಅನಿವಾರ್ಯತೆ, ಅವ್ರಿಗಿರುವಂತಹ ಅತಿದೊಡ್ಡ ಚಾಲೆಂಜ್ ಇದು. ಸಿದ್ದರಾಮಯ್ಯನವರಿಗಿರುವ ಅತಿದೊಡ್ಡ ಚಾಲೆಂಜ್ ಇರುವಂಥದ್ದೇ ಬಾಗಲಕೋಟೆಯನ್ನು ಗೆಲ್ಲಿಸ್ಕೊಂಡು ಬರೋದು. ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ಸಿಗರಿಂದ ಕೆಲಸ ಅನ್ನುವಂತಹ ವಿಜೇಂದ್ರ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಬಿಜೆಪಿಯವರೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸನ್ನು ಗೆಲ್ಲಿಸೋದಕ್ಕೆ ಬಿಜೆಪಿಯವರೇ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಬಾಗಲಕೋಟೆ ಕ್ಷೇತ್ರದಾದ್ಯಂತ ಅಬ್ಬರದ ಪ್ರಚಾರ ಮುಂದುವರೆದಿದೆ. ವೀರಣ್ಣ ಚರಂತಿಮಠ್ ಅವರ ಪರವಾಗಿ ವಿಜೇಂದ್ರ ಅವರ ನೇತೃತ್ವದಲ್ಲಿಯೇ ಹೋರಾಟ ನಡೀತಾ ಇದೆ. ವಿಜೇಂದ್ರ ಅವರೇ ಸ್ವತಃ ಅವರೇನೇ ನೇತೃತ್ವ ವಹಿಸಿದ್ದಾರೆ ಈ ಒಂದು ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಬಾಗಲಕೋಟೆಗೆ ಸಂಬಂಧಪಟ್ಟಂತೆ. ಯಾಕಂದರೆ ಅತಿ ಹೆಚ್ಚು ಲಿಂಗಾಯತ ಸಮುದಾಯದ ಮತದಾರರಿರುವಂತಹ ಮತಕ್ಷೇತ್ರ ಅದು. ಇಲ್ಲಿ ಅಹಿಂದ ಮತಗಳನ್ನು ಒಗ್ಗೂಡಿಸೋದಕ್ಕೆ ಯಶಸ್ವಿಯಾದರೆ ಮಾತ್ರನೇ ಕಾಂಗ್ರೆಸ್ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ವಿಜೇಂದ್ರ ನೇತೃತ್ವದಲ್ಲಿ ವೀರಣ್ಣ ಚರಂತಿಮಠ್ ಪರವಾಗಿ ಕ್ಯಾಂಪೇನ್ ಕೂಡ ನಡೀತಾ ಇದೆ. ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ 2 ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫೆಯಾಗಿ ನಾ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಅಭ್ಯರ್ಥಿನ ಗೆಲ್ಲಿಸಕ್ಕೆ ಕಾಂಗ್ರೆಸ್ನವರು ಹೆಲ್ಪ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಸಹಾಯ ಮಾಡ್ತಾ ಇದ್ದಾರೆ, ಬಿಜೆಪಿ ನಾವು ಮಾಡ್ತಾ ಇರೋದು. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು ಯಾರು ಕೆಲಸ ಮಾಡ್ತಾರೆ. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡೋದು. ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ.
ಹೀಗೆ ಎರಡೂ ಕಡೆಯವರು ನಮಗೆ ಅವರು ಸಹಾಯ ಮಾಡ್ತಾರೆ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಯಾರನ್ನ ಗೆಲ್ಲಿಸಬೇಕು, ಏನಾಗಬೇಕು, ಇಲ್ಲಿಯ ರಿಸಲ್ಟ್ ಅನ್ನೋದು ಜನರ ಕೈಯಲ್ಲಿರುವಂಥದ್ದು.